ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ. ಇವತ್ತು ಶುಕ್ರವಾರ. ನಿನ್ನೆ ವ್ಲಾಗ್ ನೋಡಿದ್ರಿ ಅಲ್ವಾ? ನಿನ್ನೆ ಗೌಡಿಗೆರೆ ಹೋಗಿದ್ವಿ, ಹಾಗೆ ಚನ್ನಪಟ್ಟಣ ಅಂಬೆಗಾಲು ಕೃಷ್ಣ ಅಂದರೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಹೋಗಿದ್ವಿ. ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಕಾರ್ ವಾಶ್ ಅಂದರೆ ಟೈರ್ ಆ್ಯಂಡ್ ಕಾರ್ ವಾಶ್ ಶೋರೂಮ್ ಓಪನ್ ಇತ್ತು, ಹಾಗಾಗಿ ಬಂದ್ವಿ. ಇದು ನನ್ನ ಮೈದ್ನವ್ರದ್ದು. ಇದು ಎರಡನೇ ಶೋರೂಮು. ಹಾಸನಲ್ಲಿ ಒಂದಿದೆ, ಇವಾಗ ಚನ್ನರಾಯಪಟ್ಟಣದಲ್ಲಿ ಇವತ್ತು ಓಪನ್ ಇರುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಪೂಜೆ ಕೂಡ ಶುರು ಆಗಿದೆ ಬೆಳಗ್ಗೆನೇ. ಮತ್ತು ಇನ್ನೊಂದು ಆಟೋಮೊಬೈಲ್ಸ್ ಇದೆ, ಅದು ನನ್ನ ಲಾಸ್ಟ್ನೇ ಮೈದ್ನ ಒಂದು. ಇದು ಮೂರನೇ ಮೈದ್ನ ಒಂದು ಶೋರೂಮ್ ಓಪನ್ನು. ಹಾಗೆ ನಾಯಕನಹಟ್ಟಿಯಲ್ಲಿ ಇರುವುದು ನನ್ನ ನಾಲ್ಕನೇ ಮೈದ್ನಂದು ಆಟೋಮೊಬೈಲ್ಸು. ಅದು ಕೂಡ ಒಂದು ಸಲ ಶೇರ್ ಮಾಡ್ತೀನಿ. ಹೋಗಿಲ್ಲ, ಅಲ್ಲಿ ಹೋಗಿದ್ದೀನಿ ಅಂದರೆ ವಿಡಿಯೋ ಮಾಡಿಲ್ಲ, ಶೇರ್ ಮಾಡ್ತೀನಿ ಯಾವಾಗಾದರೂ ಹೋದಾಗ. ಇದು ಬಂದು ಚನ್ನರಾಯಪಟ್ಟಣದಲ್ಲಿ ಬೆಳಗ್ಗೆನೇ ಪೂಜೆ ಇತ್ತು. ಬೆಳಗ್ಗೆ 5:30-6 ಗಂಟೆಯಿಂದನೇ ಪೂಜೆ ಇತ್ತು. ಹಾಗೆ ಬಿಸಿಲು ಬೀಳ್ತಾ ಇದೆ, ಅಷ್ಟು ವಿಡಿಯೋ ಕ್ಲಿಯರಾಗಿ ಬರ್ತಾ ಇಲ್ಲ. ಅದರಲ್ಲಿ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಅಲಂಕಾರ ಮಾಡಿದರು, ಹಾಗೆ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿದರು. ಇವಾಗ ಓಮೈಲ್ ಅಂದರೆ ಫಸ್ಟು ಏನಿರುತ್ತೆ ಇಲ್ಲಿ ಅಲಂಕಾರ ಮಾಡಿದ್ರು ನೋಡಿ, ಅಲ್ಲಿ ಪೂಜೆ ಎಲ್ಲ ಅಲಂಕಾರ ಹತ್ರ ಪೂಜೆ ಎಲ್ಲ ಮಾಡಿ ಅದರ ದೇವಿನ ಕೂರಿಸಿದ್ರಲ್ವ, ಅಲ್ಲಿ ಪೂಜೆ ಮಾಡಿ ಇವಾಗ ಇಲ್ಲಿ ಹೋಮನ ಮಾಡ್ತಾಯಿದ್ದಾರೆ. ಈಗ ಲಾಸ್ಟು ಪೂರ್ಣಾವತಿ ಅಂದರೆ ಸಂಕಲ್ಪ ಇರುತ್ತೆ ನೋಡಿ, ಫಸ್ಟ್ ಸಂಕಲ್ಪ ಎಲ್ಲ ಮತ್ತು ಗಣಪತಿಗೆ ಪೂಜೆ ಎಲ್ಲ ಮುಗಿಸಿ ಹೋಮ ಮಾಡಿಸಿದ್ರು. ಅಂದರೆ ಯಾವುದೇ ವಿಘ್ನ ಬರಬಾರ್ದು, ಚೆನ್ನಾಗಿ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ಪೂರ್ಣಾವತಿ ಅಂದರೆ ಬಿಸಿಲಿದ್ದರಿಂದ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ವೀಡಿಯೋಸ್, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಿಲ್ಲ. ಸೊ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಎಲ್ಲ ಚೆನ್ನಾಗಿ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಪೂಜೆ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ಎಲ್ಲ ನಮ್ಮ ಮೈದ್ನದಿರು, ನನ್ನ ಊರ್ಗಿತ್ತಿ, ನಾದ್ನಿದಿರು, ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ನಾವು ಕೂಡ ಹೋಗಿದ್ವಿ. ಮತ್ತು ವೆಲ್ಕಮ್ ಮಾಡೋದಕ್ಕೆ ಚೆಂಡೆ ವಾದ್ಯದವರು ಬಂದಿದ್ದರು. ಇವಾಗಂತೂ ತುಂಬ ಟ್ರೆಂಡ್ ಆಗಿದೆ ಅದು, ಏನು ಚೆಂಡೆ ವಾದ್ಯ ಅಂತಲೂ ಕೂಡ ಅಂತಾರೆ ಇದಕ್ಕೆ. ಅಂದರೆ ಕೇರಳ ಸೈಡು ಇವಾಗೆಲ್ಲ ಬೆಂಗಳೂರಾಗೆಲ್ಲ ಫಂಕ್ಷನ್ಗಳಿಗೆ ತುಂಬ ಟ್ರೆಂಡಿಂಗ್ ಆಗಿದೆ ಅದು. ಇವಾಗ ಅಂದರೆ ವೆಲ್ಕಮ್ ಮಾಡೋದಕ್ಕೆ, ಮದುಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಆ ಥರ ಎಲ್ಲ. ಇಲ್ಲಿ ಇವತ್ತು ಪೂಜೆ ಇದ್ದಿದ್ದರಿಂದ ಅಂದರೆ ಚೀಫ್ ಗೆಸ್ಟಾಗಿ ಬರೋವಂಥವರಿಗೆ ಮತ್ತು ಗೆಸ್ಟ್ಗಳಿಗೆ ಅಂತ ಅಂದ್ಬಿಟ್ಟು ಈ ಥರ ವೆಲ್ಕಮ್ ಮಾಡೋದಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಇದು ನನಗಂತೂ ತುಂಬ ಇಷ್ಟ. ಈ ಥರ ವಾದ್ಯ ಮಾಡ್ತಾರೆ ನೋಡಿ, ಅದು ಆ ಮ್ಯೂಸಿಕ್ ಎಲ್ಲ ಇದು ಮಾಡ್ತಾರೆ ನೋಡಿ, ನನಗೆ ತುಂಬ ಇಷ್ಟ ಅದು. ನಾನು ಹಾಗೆ ಶೇರ್ ಮಾಡಿದ್ದೀನಿ. ತುಂಬ ಹೊತ್ತು ಇದ್ದರು ಅಂದರೆ ಅಷ್ಟೊಂದು ನಾನು ಶೇರ್ ಮಾಡಿಲ್ಲ, ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ. ಜಾಸ್ತಿ ಕೂಡ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಈ ಶೋರೂಮ್ ಬಂದು ಏಕದಂತ ಟೈರ್ ಆ್ಯಂಡ್ ಕಾರ್ ವಾಶ್ ಅಂತಂದ್ಬಿಟ್ಟು ಇದು ಚನ್ನರಾಯಪಟ್ಟಣದಲ್ಲಿ FMC ಬರುತ್ತೆ ನೋಡಿ, ಅಲ್ಲಿ ಇದೆ ನೋಡಿ. ಇದಕ್ಕೆ ಜಂಡೆ ವಾದ್ಯ ಅಂತ ಅಂತಾರೆ ಇದಕ್ಕೆ. ನನಗಂತೂ ತುಂಬ ಇಷ್ಟ ಈ ಥರ ಬಡಿಯೋದು ಅಂದರೆ.
ನೋಡ್ಕೊಂಡು ಬಂದ್ರಲ್ಲ, ಇವಾಗ ಹಂಗೆ ಸ್ವಲ್ಪ ಬನ್ನಿ ಹಾಗೆ ಟೂರ್ ಮಾಡ್ಕೊಂಬರೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೋಮ ಮಾಡಿದರು. ಹಾಗೆ ಇಲ್ಲಿ ಒಂದು ದೇವಿನ ಕೂರಿಸಿ ಅದನ್ನು ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ಮೇಲ್ಗಡೆ ಟೈರ್ಸ್ ಎಲ್ಲ ಇಟ್ಟಿದ್ದಾರೆ. ಇನ್ನು ಇವಾಗೆಲ್ಲ ಇವತ್ತೇ ಓಪನಿಂಗ್ ಅಲ್ಲ, ಹಾಗಾಗಿ ಇಲ್ಲೆಲ್ಲ ಮಷಿನೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ನೋಡಿ. ನೋಡೋಣ ನೆಕ್ಸ್ಟ್ ಟೈಮ್ ಏನು ಹೋದರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಸಲ ತೋರಿಸ್ತೀನಿ ನಿಮಗೆ. ಇದು ಬಂದು ಮೇಯ್ನ್ ರೋಡ್ ಪಕ್ಕನೇ ಇದೆ, ಅಂದರೆ FMC ನಿಯರೇ ಆಗುತ್ತೆ. ಬನ್ನಿ ಹಾಗೆ ಈ ಕಡೆ ಒಂದು ಏನು ಹಾಲ್ ಇದೆ, ಮತ್ತು ಇಲ್ಲಿ ಒಂದು ಏನದು ವಾಶ್ ಎಲ್ಲ ಮಾಡ್ತಾರೆ ನೋಡಿ, ವೆಹಿಕಲ್ಗಳನ್ನ ವಾಶ್ ಮಾಡ್ತಾರೆ ನೋಡಿ. ಅದು ಒಂದು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಯಾರಾದರೂ ಚಂದ್ರಾಯಪಟ್ಟಣ, ಹಾಸನ ಮತ್ತು ಈ ಸೈಡು ಏನು ಶ್ರವಣಬೆಳಗೊಳ ಇದೆಲ್ಲ ಬರುತ್ತೆ ನೋಡಿ, ನಿಯರ್ ಆಗುತ್ತೆ. ಬನ್ನಿ ಒಂದು ಸಲ. ಏಕದಂತ ಟೈರ್ ಆ್ಯಂಡ್ ಕಾರ್ ವಾಶ್ ಅಂತ ಇದೆ. ಎಲ್ಲ ಹೊಸ ಮಷಿನ್ಗಳು ನೀವು ನೋಡ್ತಾ ಇರ್ಬೋದು. ಚಿಕ್ಕದಾಗಿ ಒಂದು ಏನು ಟೂರನ್ನು ಮಾಡಿದ್ದೀನಿ. ತುಂಬ ದೊಡ್ಡದಿದೆ. ಹಾಗೆ ಇಲ್ಲಿ ಮತ್ತು ಹಿಂದೆ ಬಂದು ಒಂದು ವಾಶ್ರೂಮ್ ಇದೆ. ಮತ್ತು ಮೇಲ್ಗಡೆ ಇರೋದಕ್ಕೂ ಕೂಡ, ಅಂದರೆ ಏನು ಕೆಲಸದವರು ಬರ್ತಾರೆ ನೋಡಿ, ಅವರು ಇರೋದಕ್ಕೂ ಕೂಡ ಇಲ್ಲಿ ಮೇಲ್ಗಡೆ ಇದೆ. ಯಾರಿಗಾದರೂ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಶೇರ್ ಮಾಡಿದ್ದೀನಿ. ನೋಡ್ಬೋದು ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಹಾಸನ ಮತ್ತು ಮೈಸೂರು ರೋಡ್ ಇದೆ ನೋಡಿ. ಅದ್ರ ಏನು ಮೈನ್ ರೋಡ್ ಪಕ್ಕನೇ ಇದೆ. ಮತ್ತು FMC ಇಲ್ಲಿ ಹತ್ರ ಆಗುತ್ತೆ, ಅಂದರೆ FMC ನಿಯರ್ ಇದೆ. ಒಂದು ಸ್ವಲ್ಪ ಫೋಟೋಸ್ ಇದ್ದವನ್ನು ಶೇರ್ ಮಾಡೀನಿ. ಇದು ಹೋಮ ಮಾಡ್ತಾಯಿದ್ರು ನೋಡಿ ಅವಾಗ. ಮತ್ತು ಇಲ್ಲಿ ನಾನು ನಮ್ಮ ನಾದಿನಿ ತೆಗೆಸ್ಕೊಂಡಿದ್ದೀವಿ. ನೆಕ್ಸ್ಟ್ ಮಂತ್ ಈಗ ಇವರು ಫಾರಿನ್ ಹೋಗ್ತಾರೆ, ಮತ್ತು ಮಿಸ್ ಮಾಡ್ಕೊತೀವಿ, ಹಾಗಾಗಿ ಮೆಮೊರಿಗಿರಲಿ ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡೆ. ಹಾಗೆ ನನ್ನ ಮೈದನ ಹೇಳಿದ್ನಲ್ವ, ನಾಯಕನಹಟ್ಟಿಯಲ್ಲೂ ಆಟೋಮೊಬೈಲ್ಸ್ ಇದೆ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಇವರು ನನ್ನ ಎರಡನೇ ಮೈದನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂದು ಚಿಕ್ಕ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.